ನಗುವಿಗೆಗೆ ರೇಷನ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಕ್ಕು ನಕ್ಕು ಸಾಯ್ಬೇಕು ಅಂತ ಜೋಕ್ ಇದ್ರೆ ಹೇಳ್ರಿ, ನಮ್ಮ ಅತ್ತೆಗೆ ಕೇಳಿಸೋಣ ಅಂತಾರಂತೆ ಕೆಲವು ಸೊಸೆಯಂದ್ರು. ಅಷ್ಟೇ ಅಲ್ಲ, ಇಂಗ್ಲಿಷ್ ಕಲಿತ್ರೆ ಮಾನ ಹರಾಜಾಗುವುದು ಖಂಡಿತ ಅಂತಾರೆ ಯಮುನಾ ಮೂರ್ತಿ. ಧಾರವಾಡದಿಂದ ನಾನು ಬಿಜಾಪುರಕ್ಕೆ ಹೋಗಿದ್ದಾಗ ಅಲ್ಲಿ ಭಾಷೆ ಎಷ್ಟು ವ್ಯತ್ಯಾಸ ಅಂದರೆ, ಒಬ್ಬ ಮನುಷ್ಯ ಅಲ್ಲಿಗೆ ಹೋದನಂತೆ. ಹೋಗ್ಬಿಟ್ಟು ಬಾಗಿಲು ತಟ್ಬಿಟ್ಟು ಯಾರ್ದೋ ಒಬ್ಬರ ಮನೇಲಿ ರಾಮರಾವ್ ಅದಾರೇನ್ರಿ ಅಂತ ಕೇಳ್ದ. ಆ ಹೆಣ್ಮಗಳು ಬಾಗಿಲು ತೆಗೆದುಬಿಟ್ಟು ಹಾರು ಬರ್ರಿ ಅಂದ್ಲು. ಇನ್ನೇನು ತಿಳ್ಕೊಂಡೆ, ಈ ಊರಿನ ಪದ್ಧತಿ ಇರಬೇಕು, ಮನೆ ಒಳಗೆ ಹೋಗ್ಬೇಕಾದ್ರೆ ಹಾರ್ಕೊಂಡು ಹೋಗಬೇಕೋ ಏನೋ, ಒಳಗೆ ನಡ್ಕೊಂಡು ಹೋಗಬಾರ್ದು ಏನೋ ಮೊದಲನೇ ಸರ್ತಿ ಅಂಥೇಳಿ ಪಾಪ ಕಚ್ಚೆ ಗಿಚ್ಚೆ ಹಾಕ್ಕೊಳಕ್ಕೆ ಶುರು ಮಾಡ್ದ. ಆಮೇಲೆ ರಾಮರಾಯರು ಬಂದರು. ಇದೇನು ಮಾಡ್ತಿದ್ದೀರಿ ಅಂತ ಕೇಳಿದ್ರು. ಮತ್ತು ನಿಮ್ಮ ಮನೆಯವ್ರು ಹೇಳಿದ್ರಲ್ರಿ ಹಾರು ಬರ್ರಿ ಅಂತ. ರೇ ಅಲ್ರಿ, ನಮ್ಮ ಭಾಷಾದೊಳಗೆ ಅದಾರ್ ಬರ್ರಿ ಅಂತಂದ್ರೆ ಹಾರು ಬರ್ರಿ ಅಂತ ಹೇಳ್ತೀವಿ ಅಂತ. ಎಷ್ಟು ಪ್ರಾಬ್ಲಮ್ ನೋಡಿ. ಆಮೇಲೆ ಅಲ್ಲಿಂದ ಗುಲ್ಬರ್ಗಾಗೆ ನಾನೊಂದು ಸರ್ತಿ ಹೋಗಿದ್ದಾಗ ಅಲ್ಲಿ ನಾನು ಹೋಗಿ ಇನ್ನೂ 5 ನಿಮಿಷ ಆಗಿದೆ, ಬಾಯರೇ ಹೊಯ್ಕೊಳ್ತೀರೇನ್ರಿ ಅಂದರು. ನನಗೆ ನಿಜವಾಗ್ಲೂ ಗಾಬರಿ ಆಗಿಬಿಡ್ತು. ಹೊಯ್ಕೊಳ್ಳೋದು ಏನು, ಇಲ್ಲಿಂದ ಬಂದು ನಾನು ಅಲ್ಲಿ ಧಾರವಾಡದಲ್ಲಿ ಹೊಯ್ಕೊಳ್ಳೋದು ಅಂದರೆ ಬಾಯಿ ಬಡ್ಕೊಳ್ಳೋದು. ನಾನು ಬಾಯಿ ಯಾಕೆ ಬಡ್ಕೋಬೇಕು ಇವ್ರ ಮನೆಗೆ ಬಂದು ಅಂತ ನನಗೆ ಗಾಬರಿ ಆಯಿತು. ಇಲ್ಲಿ ಬಿಡ್ರಿ, ಹಂಗೇನಿಲ್ರಿ ಅಂತಂದೆ. ಇಲ್ರಿ, ನೀರು ಕಾದವ ಹೊಯ್ಕೊಳ್ರಿ ಅಂದರು. ಸ್ನಾನ ಮಾಡಿರಿ ಅನ್ನೋದು ನೋಡಿ, ಒಂದು ಭಾಷೆ. ಬರೀ ವಾಕ್ಯಗಳೆಲ್ಲ ಅಷ್ಟೇ ಇಲ್ಲ, ಸಣ್ಣ ಸಣ್ಣ ಪದಗಳಲ್ಲಿ ಕೂಡ ಎಷ್ಟು ವ್ಯತ್ಯಾಸ ಬರುತ್ತೆ ಅಂದರೆ, ನಾವು ಬೆಂಗಳೂರಿನಲ್ಲಿ ನಾಯಿನ ಓಡಿಸ್ಬೇಕಾದ್ರೆ ಶ ಅಂತೀವಿ, ಧಾರವಾಡದಲ್ಲಿ ಹಚ್ಚ ಅಂತಾರೆ, ಗುಲ್ಬರ್ಗಲ್ಲಿ ಹೋದರೆ ಹಡಿ ಅಂತಾರೆ. ಬೆಂಗಳೂರು ನಾಯಿ ಗುಲ್ಬರ್ಗಾಗೆ ಹೋದರೆ ಅವರು ಹಡಿ ಅಂದರೆ ಪಾಪ ಏನು ಮಾಡಬೇಕಾದ್ರೆ. ಸರಸ್ವತಿ ಬಾಯಿ ಅಂತ ಹೇಳಿ ಅವಳು ಇಂಗ್ಲೀಷ್ ಹುಚ್ಚು, ಇಂಗ್ಲೀಷ್ ಕಲಿಬೇಕು ಅಂತ. ಆದರೆ ಕಲ್ತಿರೋಲ್ಲ. ಅವಳಿಗೆ ಸ್ವಯಂಬೋಧಿನಿ ಸರಸ್ವತಿ ಅಂತಲೇ ಹೆಸರು ಬಂದ್ಬಿಟ್ಟಿರುತ್ತೆ. ಯಾಕಂದರೆ ಪುಸ್ತಕ ತೊಗೊಂಡು ಪುಸ್ತಕದಿಂದ ಇಂಗ್ಲೀಷ್ ಕಲ್ತಿರ್ತಾಳೆ. ಇಲ್ಲಿ ಲೀಲು ಅಂತ ಅವರ ಸೋದರ ಸೊಸೆಗೆ ಗಂಡು ನೋಡಿರ್ತಾರೆ. ಆ ಗಂಡಿನ ತಂದೆ ಆ ಹುಡುಗಿ ನೋಡೋಕ್ಕೆ ಬರಬೇಕು ಅಂದಾಗ ಸರಸ್ವತಿ ಬಾಯಿ ಲೀಲು ಇಬ್ಬರು ಕೂತ್ಕೊಂಡಿದ್ದಾರೆ. ಈ ಸರಸ್ವತಿ ಬಾಯಿ ಹೇಗೆ ಇಂಗ್ಲೀಷ್ ಮಾತಾಡ್ತಾರೆ ಅಂದರೆ, ಸಿಮಿಲರ್ ಸೌಂಡಿಂಗ್ ವರ್ಡ್ಸ್ ಅಂದರೆ ಕೇಳೋಕ್ಕೆ ಒಂದು ಥರ ಇರಬೇಕು, ಆದರೆ ಅರ್ಥ ಮಾತ್ರ ಪೂರ್ತಿ ಬೇರೆ ಬೇರೆ ಥರ ಇರಬೇಕು. ಅಂಥ ಪದಗಳನ್ನೇ ಉಪಯೋಗಿಸ್ತಾ ಇರ್ತಾರೆ. ಅದು ಅಪಾರ್ಥ ಎಷ್ಟಾಗಿರುತ್ತೆ ಅಂದರೆ, ಇಲ್ಲೀಲೂ ಭಯ, ಇವ್ರು ಏನು ಮಾತಾಡ್ಬಿಡ್ತಾರೋ ಅಂಥೇಳಿ. ಅದಕ್ಕೆ ತುಂಬ ಮಾತಾಡಬೇಡ ಅಂತ ಹೇಳ್ತಿರ್ತಾಳೆ. ಆವಾಗ ಇವಳು ಕೂತ್ಕೊಂಡು ಹೇಳ್ತಾಳೆ, ಲೀಲು ನೀನೇನೇ ಅನ್ನು, ಕಾಲೇಜಿಗೆ ನಿನ್ನ ಓದಕ್ಕೆ ಕಳಿಸಿದ್ದು ನನ್ನ ಮೊದಲ ಹಾರರ್ ಅಲ್ವಾ, ಎರರಾ? ಆಗಲಿ ಬಿಡು, ಈಗಲೇ ಎರೆಕ್ಟ್ ಮಾಡ್ಕೋತೀನಿ. ಬಂದರು ಅಂತ ಕಾಣುತ್ತೆ, ದೇನೇ ನೋಡು, ನೀನು ಈ ಸಲ ಅವ್ರ ಎದುರಿಗೆ ಆಪೋಸಿಟ್ ಆನ್ಸರ್ಸ್ ಕೊಡ್ಕೊಡ್ದು. ನನ್ನ ವಿಚಾರ ನೀನು ಯೋಚನೆ ಮಾಡಬೇಡ, ಡೋಂಟ್ ವರಿ, ನಾನು ವೆಕೇಷನ್ಗೆ ಸರಿಯಾಗಿ ಕೇರ್ ಫ್ರೀಯಾಗಿ ಮಾತಾಡ್ತೀನಿ. ಒಳಗೆ ಬನ್ನಿ. ಇನ್ಕಮ್. ಯಾಕೆ ನಿಮ್ಮ ಮುಖದ ಮೇಲೆ ಇಷ್ಟೊಂದು ರೆಸ್ಪಿರೇಷನು? ಓಹೋ, ನೋ ಪ್ರಾಬ್ಲಮ್. ನಿಮ್ಮ ಮುಖ, ನಿಮ್ಮ ಬೆವರು, ನಿಮ್ಮ ಕರ್ಚೀಫು, ರೆಸ್ಪಿರೇಷನ್ನ ಒರೆಸ್ಕೊಳ್ಳಿ, ಪರವಾಗಿಲ್ಲ. ಲೀಲು, ಇವರು ಮೇಜರ್ ವೆಂಕಟರಾವ್. ಮೇಜರ್ ಅಲ್ವಾ, ಮೈನರ್ ವೆಂಕಟರಾವ? ಓಹೋ, ಹಾಗಾದರೆ ನೀವು ಅವರಲ್ಲ, ಯು ನಾಟ್ ಹೀ. ನಿನ್ನೆ ದಿವಸ ಫೋನ್ನಲ್ಲಿ ನನ್ನ ಜೊತೆಗೆ ಮಾತಾಡಿ ಎಂಗೇಜ್ಮೆಂಟ್ ಮಾಡಿಕೊಂಡವರು ಅಲ್ವಾ? ನಾನು ಎಕ್ಸ್ಪೆಕ್ಟಿಂಗು. ಯಾಕೆ? ವೈ ಐ ಬ್ಲಿಂಕಿಂಗ್? ಕೂತ್ಕೊಳ್ಳಿಪ್ಪ, ಪ್ಲೀಸ್ ಬಿ ಶಾರ್ಟ್. ಅಯ್ಯಯ್ಯೋ, ಯಾಕೆ ನಿಂತುಬಿಟ್ರೆ? ಕೂತ್ಕೊಳ್ಳಿ, ಶೇಮ್ಲೆಸ್ಸಾಗಿ ಕೂತ್ಕೊಳ್ಳಿ. ಎಷ್ಟೇ ಅಂದರೂ ನೀವು ಘೋಸ್ಟು, ಅದರಲ್ಲೂ ಎಕ್ಸ್ಟಿಂಗ್ವಿಷ್ಡ್ ಘೋಸ್ಟು. ನಾವು ನಿಮಗೆ ಹಾಸ್ಟಿಲಿಟಿ ತೋರಿಸ್ಲೇಬೇಕು ಅಲ್ವಾ? ಇದು ನನ್ನ ಸಿಂಪಲ್ ಕೋರ್ಟ್ಶಿಪ್. ಓ ಸುಬ್ಬು, ಬಂದುಬಿಟ್ಯಾ? ಅನ್ಟೋಲ್ಡ್ ಕಾಫಿ ತಂದುಬಿಟ್ಯಾ? ಅಲ್ಲಿಟ್ಬಿಡು. ಎಂಟ್ರೆನ್ಸ್ ಆಯ್ತಲ್ಲ, ಎಕ್ಸಿಕ್ಯೂಟ್. ತಗೊಳ್ಳಿ, ಕಾಫಿ ತಗೊಳ್ಳಿ, ಪ್ಲೀಸ್ ಎಕ್ನಾಲೆಡ್ಜ್. ಅರೆ ತಗೊಳ್ಳಿಪ್ಪ. ನೋಡಿ, ಇದು
ಕಾಫಿ ಹೇಗಿದೆ ನೋಡಿ ಸ್ವಲ್ಪ. ಸಕ್ಕರೆ ಎಫಿಷಿಯೆಂಟಾ? ನಾವು ಹಾಫ್ ಸ್ಪೂನೇ ಹಾಕ್ಕೊಳ್ಳೋದು. ಛೇ ನಮಗೆ ಡಯೋರಿಯಾ ಗಿಯೋರಿಯಾ ಏನೂ ಇಲ್ಲಪ್ಪ, ಬರೀ ಎಡಿಟಿಂಗ್ ಅಷ್ಟೇ. ಥಿನ್ನಾಗಿರಬೇಕು ಅಂತ ಎಡಿಟಿಂಗು. ಏನಂದರೆ ಯಾವುದೇ ಜೋಕ್ ಆಗಲಿ ಹೇಳಬೇಕಾದ್ರೆ ಆ ಪಂಚ್ ಲೈನ್ಸ್ ಏನಿದೆ ಅದು ಬಹಳ ಮುಖ್ಯ. ಪಂಚ್ ಲೈನ್ ಸರಿಯಾಗಿ ಹೇಳಿದ್ರೆ ಮಾತ್ರ ಹ್ಯೂಮರ್ ಹುಟ್ಟುತ್ತೆ ಅಂತ ಅನ್ನೋದಕ್ಕೆ ಒಂದು ಎರಡೇ ಸಣ್ಣ ಉದಾಹರಣೆ ಅಂತಂದರೆ, ಗಂಡ ಹೆಂಡತಿ ಇಬ್ಬರೂ ಮನೇಲಿ ಕೂತ್ಕೊಂಡಿರ್ತಾರೆ. ಅವಾಗ ಗಂಡ ಪೇಪರ್ ಓದ್ತಿದ್ದವನು, ಇಲ್ಲಿ ಬಾರೇ ಇಲ್ಲಿ, ಇದೆಂಥ ಒಳ್ಳೆ ಜೋಕ್ ಇದೆ ಗೊತ್ತಾ, ಇದು ಕೇಳಿದ್ರೆ ನಕ್ ಸತ್ತೋಗ್ತೀಯ. ಹೌದಾ, ನಿಜ ಏನ್ರಿ? ನಿಜ ಕಣೆ, ಬಾರೆ ಜೋಕ್ ಹೇಳ್ತೀನಿ, ಸ್ವಲ್ಪ ತಡೀರಿ ಅತ್ತೆಮ್ಮನ ಕಳಿಸ್ತೀನಿ. ಅದು ಪಂಚ್ ಲೈನ್. ಅದು ಹೇಳದೇ ಇದ್ದರೆ ಜೋಕ್ ಆಗೋದಿಲ್ಲ. ಒಂದು ಸರ್ತಿ ಒಬ್ಬ ಮುದುಕಿ ಹೊಲದ ಹತ್ರ ಕೂತ್ಕೊಂಡಿರ್ತಾಳೆ ಹೊಗೆ ಸೊಪ್ಪು ಹಾಕ್ಕೊಂಡು. ಒಂದು ಸೇಲ್ಸ್ ಗರ್ಲ್ ಬರ್ತಾಳೆ ಅಲ್ಲಿಗೆ. ಬಂದುಬಿಟ್ಟು ಅವಳ ಹತ್ರ, ಅಮ್ಮ ತಾಯಿ ಏನು ಇಲ್ಲಿ ಬಂದು ಕಿಟ್ಕೊಂಡ್ರು ಈ ಕಾಟ ತಪ್ಪಾಕಿಲ್ಲ ಭಿಕ್ಷಕರು, ಏನದು ಹೇಳೋ ಅವ. ಅಲ್ಲಮ್ಮ ತಾಯಿ, ನಾನು ಭಿಕ್ಷಕಳಲ್ಲ, ನಾನು ಇಲ್ಲಿ ಸೇಲ್ಸ್ ಗರ್ಲು, ಹಳ್ಳಿಗೆ ಬಂದಿದ್ದೆ, ಬೇಗ ಮನೆಗೆ ಹೋಗಬೇಕಾಗಿದೆ, ಬಸ್ ಎಷ್ಟೊತ್ತಿಗೆ ಸಿಗುತ್ತೆ ಗೊತ್ತಿಲ್ಲ, ಇಲ್ಲಿಂದ ಕನೇ ಬಸ್ಸು 6 ಗಂಟೆಗೆ ಅಂತ ಹೇಳಿದ್ರಲ್ವ. ಹೌದು, ಅದಕ್ಕೆ ನಾ ಏನು ಮಾಡಬೇಕು? ಅಲ್ಲಮ್ಮ, ಮತ್ತು ಇವಾಗ ಇಲ್ಲೊಂದು ಗದ್ದೆ ಇದೆಯಲ್ಲ, ಇದ್ರ ಒಳಗಿಂದ ಹೋದರೆ ಹತ್ತಿರ ಅಲ್ವಾ ಬಸ್ ಸ್ಟ್ಯಾಂಡು? ಹೌದು, ಇಲ್ಲಿಂದ ಹೋದರೆ ಹತ್ತಿರ ಆಗ್ತೈತೆ, ಮತ್ತು ಇಲ್ಲಿ ಹೋದರೆ ಯಾರು ಏನು ಅನ್ನಲ್ವಾ? ಏನು ಅನ್ನಕ್ಕಿಲ್ಲವಾ, ಹೋಗು. ಸತ್ಯ, ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೊರಡ್ತಾಳೆ. 1 ನಿಮಿಷ ನಿಂತ್ಕೊಳ್ಳವ, ನಾನು ಹೇಳೋದು ಮರ್ತೇ ಬಿಟ್ಟೆ, ಆ ಗದ್ದೆ ಒಳಗೆ ಒಂದು ಗೂಳಿ ಐತೆ, ಅದು ನೀನು ನೋಡಿದ್ರೆ 6 ಗಂಟೆ ಯಾಕೆ 5 ಗಂಟೆ ವರ್ಷ ಸಿಕ್ಬಿಡ್ತೈತೆ ನಿಂಗೆ ಅವಾಗ. ಅದನ್ನು ಹಳ್ಳಿ ಹೆಣ್ಮಕ್ಳೇ ಆಗಲಿ ಯಾರೇ ಆಗಲಿ ಮಾತಾಡೋ ರೀತಿ ಒಳಗೆ ಹೇಗೆ ಹಾಸ್ಯ ಸೃಷ್ಟಿ ಮಾಡ್ಬೋದು ಅನ್ನೋದು ಒಂದು. ಎಸ್ ಮೂರ್ತಿ ಬಗ್ಗೆ ನಿಮಗೆ ಬಹಳ ಜನಕ್ಕೆ ಗೊತ್ತಿದೆ. ಅವರಂತೂ ಈ ಥರ ಪಂಚ್ ಲೈನ್ಸ್ ಹೇಳೋದ್ರಲ್ಲಿ ಬಹಳ ಬುದ್ಧಿವಂತರು. ಒಂದು ಸರ್ತಿ ನಾವು ಟ್ರಿವ್ಯಾಂಡ್ರಮ್ಗೆ ಹೋಗಿದ್ದಾಗ ಊಟ ಮಾಡಿಕೊಂಡು ವಿಳೆದೆಲೆ ಹಾಕ್ಕೊಂಡು ಪಾನ್ ಹಾಕ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನೀಲ್ಕಂಠರಾವ್, ನಾನು ಎಸ್ ಮೂರ್ತಿ, ಕೌಲಿ ಎಲ್ಲ ಇದ್ವಿ. ನೀಲ್ಕಂಠರಾವ್ಗೆ ಏನು ಅಂದ್ರೆ ಒಂದು ತರ್ಪ ಚೇಷ್ಟೆ, ಹಿಂದೆ ತಿರುಗಿ ನೋಡ್ಬಿಟ್ಟು ನಾವು ಒಳ್ಳೆ ಸೀರೆ ಉಟ್ಕೊಂಡಿದ್ದೆ ಅಂತ ಅಂದ್ಕೊಂಡು ಹೋಗ್ತಾಯಿದ್ರು. ನಾನು ಸುಮ್ಮನೆ ನಗ್ನಗ್ತಾ ಹೋದೆ. ಒಂದು ಸ್ವಲ್ಪ ಹೊತ್ತಾದಮೇಲೆ ಅವ್ರ ಬಾಯಲ್ಲಿ ಇದ್ದಿದ್ದು ವಿಳೆದೆಲೆ ಅಗೀತಾ ಇದ್ರಲ್ಲ, ರಸ ಅವ್ರ ಶರ್ಟ್ ಮೇಲೆ ಬಿದ್ದುಬಿಡ್ತು. ಅದಕ್ಕೆ ಎಸ್ ಮೂರ್ತಿ ಇಮಿಡಿಯೇಟಾಗಿ, ಏನು ರೀ ಇವ್ರು ಮಾಡಬೇಕಾದ ಕೆಲಸ ನೀವೇ ಮಾಡ್ಕೊಂಬಿಟ್ರಾ? ಯಮುನಾ ಮೂರ್ತಿ ಅವರ ಜೋಕ್ಸ್ ಕೇಳಿ ನಕ್ಕಿದ್ದಾಯ್ತು. ಮುಂದೆ ಬರ್ತಾರೆ MS ನರಸಿಂಹಮೂರ್ತಿ. ಎಲ್ಲೂ ಹೋಗ್ಬೇಡಿ, ಇನ್ನಷ್ಟು ನಗ್ಬೇಕು ಅಂದ್ರೆ ಒಂದು ಬ್ರೇಕ್ ಆಗೋವರೆಗೂ ವೆಯ್ಟ್ ಮಾಡಿ.